ಆ ಹೆಂಡತಿ ತಂಗಿ ಒಬ್ಳಿದ್ದಾಳೆ, ಅತ್ಯಾಚಾರ ಮಾಡಿದ್ದಾನೆ. ಅಪ್ಪ ಅಮ್ಮನ ಆಟ ಕಲಿಸ್ತೀನಿ ಬಾ ಅಂತ ಕರ್ಕೊಂಡು ಹೋದ. ನನಗೆ ಇವನೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಮದುವೆಯಾಗಿ 3 ವರ್ಷ ಆದ್ರೂ ಮಗು ಆಗಿಲ್ಲ ಅಂದ್ಬಿಟ್ಟು ಇವ್ರ ಜೊತೆ ಇವ್ರ ಮೇಲೆ ಲೈಂಗಿಕ ಅತ್ಯಾಚಾರ ಮಾಡಿ DNA ರಿಪೋರ್ಟೇ ಈ ಕೇಸ್ ಸ್ಟ್ರಾಂಗ್ ಮಾಡೋಕ್ಕೆ ನಮಗೆ ಅದು ಡಾಕ್ಯುಮೆಂಟ್ ಯೂಸ್ ಆಯಿತು. ಇವತ್ತೊಂದು ಕನ್ವಿಕ್ಷನ್ ಆಯಿತು, ಶಿಕ್ಷೆ ಆಯಿತು. ಅದು ಹನುಮಂತ ನಗರದ ಕೇಸು. ಅದರಲ್ಲಿ ಆರೋಪಿ ಅಕ್ಯೂಸ್ಡ್ ಏನಿದಾನಲ್ಲ, ಹೆಂಡತಿಗೆ ಮಕ್ಕಳಾಗಿಲ್ಲ ಅಂದ್ಬಿಟ್ಟು ಹೆಂಡತಿ ಮನೆಯಲ್ಲೇ ಹೋಗಿದ್ದಾನೆ. ಅಂದ್ರೆ ಅಪ್ಪ ಅಮ್ಮನ ಜೊತೆ ಜಗಳ ಮಾಡ್ಕೊಂಡು ಹೆಂಡತಿ ತವ್ರ ಮನೆಗೆ ಹೋಗಿ ಅವ್ರ ಜೊತೆನೆ ಇದ್ದಾನೆ, ಅವ್ರ ಅಪ್ಪ ಅಮ್ಮನ ಜೊತೆ. ಸೊ ಅವ್ರಿಗೆ ಆ ಹೆಂಡತಿ ತಂಗಿ ಒಬ್ಳಿದ್ದಾಳೆ, ಅವಳಿಗೆ ಆಲ್ಮೋಸ್ಟ್ 16 ವರ್ಷ ಇರ್ಬೋದು, 16-17 ವರ್ಷ. ಅವ್ಳ ಜೊತೆ ಇದನ್ ಮಾಡಿದ್ದಾನೆ, ಅತ್ಯಾಚಾರ ಮಾಡಿದ್ದಾನೆ. ಸೊ ಅತ್ಯಾಚಾರ ಆದ್ಮೇಲೆ ಆ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದು ಪಾಪ ಆ ಮಗು ಗೊತ್ತಾಗಿಲ್ಲ. ಇವನೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದದ್ದು, ಅಂದ್ರೆ ರೆಗ್ಯುಲರ್ ಚೆಕಪ್ ಕರ್ಕೊಂಡು ಹೋಗ್ಬಿಟ್ಟು ಇಲ್ಲ ಮನೆಯಲ್ಲೆಲ್ಲ ಏನ್ ಹೇಳೋದು, ಇಲ್ಲ ಹೊಟ್ಟೆಲಿ ಗಡ್ಡೆ ಆಗಿದೆ ಅಂತೆ, ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ನುಂಗಕ್ ಹೇಳಿದ್ದಾರೆ ಅಂತ. ಆ ಮಗುಗೂ ಗೊತ್ತಾಗಿಲ್ಲ. ಸೊ ಹಿಂಗಂದ್ರೆ ಈಗ 16 ವರ್ಷ ಅಂದ್ರೆ ಆಲ್ಮೋಸ್ಟ್ ಒಂದು 10ನೇ ಕ್ಲಾಸ್ ಅಥವಾ PUC. ಈಗ ಡೆಫಿನೆಟ್ಲಿ ಪ್ರೆಗ್ನೆಂಟ್ ಅಂದಾಗ ಅವ್ರ ಬಾಡಿಯಲ್ಲಿ ಒಂದಷ್ಟು ಚೇಂಜಸ್ ಆಗೇ ಆಗತ್ತೆ. ಬಟ್ ಅದು ಆ ಏಜಿಗೆ ಗೊತ್ತಾಗಲ್ಲ ಅವ್ರಿಗೆ, ಚೇಂಜ್ ಆಗುತ್ತೆ. ಪ್ರೆಗ್ನೆಂಟ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಏನ್ ಚೇಂಜಸ್ ಏನೋ ಇರ್ಬೋದು, ಕಾಯಿಲೆ ಅನ್ಕೋಬಹುದು. ಸೊ ಇವನೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಮನೆಯಲ್ಲಿ ಅಪ್ಪ ಅಮ್ಮನ್ಗೆ ಏನ್ ಹೇಳೋದು, ಅವ್ರ ಅಪ್ಪ ಅಮ್ಮನ್ಗೆ ಇಲ್ಲ ಗಡ್ಡೆ ಆಗಿದೆ ಅಂತೆ, ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ಇದು ತಗೊಂಡ್ರೆ ಕರಗುತ್ತಂತೆ ಅಂತ ಹೇಳ್ತಾ ಬಂದಿದ್ದಾನೆ. ಅವ್ರ ಮನೆಯವರು ಮತ್ತೆ ಅದನ್ನೇನು ಅವ್ರ ಮನೆಯವ್ರ ಹತ್ರ ಬಂದೇನೋ ಇಲ್ಲ, ಜಗಳಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಈ ಹುಡುಗಿ ಅವ್ರ ಅಪ್ಪ ಅಮ್ಮ ಮತ್ತೆ ಅಕ್ಕ ಅವ್ರೇನು ಕೇಳಿಲ್ವಾ? ಅವರು ಇವ್ನು ಹೇಳಿದ ತಕ್ಷಣ ನಂಬ್ಕೊಂಡ್ ಬಿಟ್ಟಿದ್ದಾರೆ. ಅವ್ರು ಏನೋ ಗಡ್ಡೆ ಇರ್ಬೋದು ಬಿಡು ಅಂತ. ಈಗ ಚಿಕ್ಕ ಮಕ್ಕಳಿಗೆ ಪ್ರೆಗ್ನೆಂಟ್ ಆದಾಗ ಅದಷ್ಟು ಇದಿರಲ್ಲ ಅವ್ರಿಗೆ, ಅವ್ರು ಓಡಾಡ್ತಾ ಆರಾಮಾಗಿ ಇದನ್ ಮಾಡ್ಕೊಂಡಿರ್ತಾರೆ. ಸೊ ಅದ್ ಗೊತ್ತೇ ಆಗಲ್ಲ ಕೆಲವೊಂದ್ಸಾರಿ. ಹಂಗಾಗಿ ಗಂಡ್ ಮಗು ಆಯ್ತು. ಗಂಡ್ ಮಗು ಹುಡುಗಿ ಮೈನರ್ ಇರೋದ್ರಿಂದ ಅದನ್ನ MTP ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ಅವಧಿ ಮೀರ್ ಹೋಗಿತ್ತು. ಸೊ ಗಂಡ್ ಮಗು ಆದ್ಮೇಲೆ ಅದನ್ನ ಅನಾಥಾಶ್ರಮಿಗೆ ಇದನ್ ಮಾಡಿದ್ರು. MTP ಅಂದ ತಕ್ಷಣ ಅಂದ್ರೆ ನಮ್ ವೀಕ್ಷಕರಿಗೆ ಅದು ಗೊತ್ತಾಗಲ್ಲ. MTP ಅಂದ್ರೆ ಅಬಾರ್ಷನ್ ಮಾಡ್ಸೋದು ಅಂತ. ಸೊ ಅಬಾರ್ಷನ್ ಆಗ್ಲಿಲ್ಲ, ಯಾಕಂದ್ರೆ ವಿತಿನ್ 3-4 ಮಂತ್ಸ್ ಇದ್ರೆ ಅಬಾರ್ಷನ್ ಮಾಡ್ಬೋದು. ಅದ್ರ ಮೇಲಾದ್ರೆ ನಮ್ಗೆ ಇದು ಅಬಾರ್ಷನ್ ಮಾಡ್ಸಕ್ ಆಗಲ್ಲ. ಸೊ ಮಗು ಆದ್ಮೇಲೆ ಅದನ್ನ ಅನಾಥಾಶ್ರಮಕ್ಕೆ ಬಿಟ್ಟಿದ್ದಾರೆ. ಸೊ ಈಗ ಅದು ಶಿಕ್ಷೆ ಆಗಿದೆ. ಈ ತರ ಏನಂದ್ರೆ ತಿಳಿದೇನೋ ತಿಳಿದೋ ಈ ತರ ತಪ್ಪು ಮಾಡ್ತಾರೆ. ಅಕ್ಕಗ್ ಮಗು ಆಗಿಲ್ಲ, ಮದ್ವೆಯಾಗಿ 3 ವರ್ಷ, ಅವಳು ಚಿಕ್ಕವಳೆ, ಮದುವೆಯಾಗಿ 3 ವರ್ಷ ಆದ್ರೂ ಮಗು ಆಗಿಲ್ಲ ಅಂದ್ಬಿಟ್ಟು ಇವ್ರ ಮೇಲೆ ಲೈಂಗಿಕ ಅತ್ಯಾಚಾರ ಮಾಡಿರೋದು. ಅಂದ್ರೆ ಅವನ ಇಂಟೆನ್ಷನ್ ತನ್ನ ಹೆಂಡತಿಗೆ ಮಕ್ಳು ಆಗ್ತಿಲ್ಲ, ಮಗು ಬೇಕು ಅನ್ನೋ ಇಂಟೆನ್ಷನ್ ಅಥವಾ ಅತ್ಯಾಚಾರ ಮಾಡೋ ಇಂಟೆನ್ಷನ್ ಆಗಿತ್ತ? ಎರಡೂ ಇರ್ಬೋದು. ಒಂದ್ ಮಗು ಬೇಕಂತಾನು ಇರ್ಬೋದು, ಅಥವಾ ಅವ್ಳು ಚೆನ್ನಾಗ್ ಕಂಡಿರ್ಬೋದು, ಹೆಂಡತಿಗಿಂತ ಅವ್ಳು ಚೆನ್ನಾಗ್ ಕಂಡಿರ್ಬೋದು. ಸೊ ಅತ್ಯಾಚಾರ ಮಾಡಿದಾನೆ, ಯಾವ್ದಂತ ಹೇಳಕ್ ಆಗಲ್ಲ. ಆಲ್ಮೋಸ್ಟ್ ಅವನು ಚೆನ್ನಾಗಿದ್ದಾನೆ ಪಾಪ. ಅವನು ಒಂದು 20-23 ಇರ್ಬೋದು ಅಷ್ಟೇ, ಅವನ ಏಜ್ ಅಷ್ಟೇ ಇರ್ಬೋದು. ಅವನು ಈಗ ಅವನಿಗೆ ಶಿಕ್ಷೆ ಆಗಿದೆ. ಎಷ್ಟು ವರ್ಷ? ಈಗ ನಾಳೆ ಅದು ಹಿಯರಿಂಗ್ ಆನ್ ಸೆಂಟೆನ್ಸ್ ಇದೆ. ಆಲ್ಮೋಸ್ಟ್ 20 years ಆಗುತ್ತೆ. 20 years ಗಿಂತ ಕಡಿಮೆ ಶಿಕ್ಷೆ ಯಾವುದು ಶಿಕ್ಷೆ ಆಗಲ್ಲ, ಯಾಕಂದ್ರೆ ಇಲ್ಲಿ ಪೋಕ್ಸೋ ಆಕ್ಟ್ ಅಲ್ಲಿ ಸೆಕ್ಷನ್ 6 ಏನ್ ಹೇಳತ್ತಂದ್ರೆ ಶಾಲ್ ನಾಟ್ ಬಿ ಲೆಸ್ ದೆನ್ 20 years ಅಂತ ಇದೆ. ಸೊ 20 ವರ್ಷಕ್ಕಿಂತ ನಿಮ್ಗೆ ಕಡಿಮೆ ಕೊಡಕ್ ಬರಲ್ಲ. ಮಿನಿಮಮ್ ಶಿಕ್ಷೆ 20 ವರ್ಷ. ಈಗ ಬೇರೆ ಅವೆಲ್ಲ ಬಂದ್ರೆ ನಿಮ್ಗೆ 3 years ಈ ತರ ಇದೆ. ಈ ಸೆಕ್ಷನ್ 6 ಏನಿದೆ ಅಲ್ಲ, ಇದು ಹೀನಸ್ ಅಫೆನ್ಸ್ ಆಗುತ್ತೆ. ಇದಕ್ಕೆ 20 ವರ್ಷ ಶಿಕ್ಷೆ ಇರುತ್ತೆ. ಮಗು ಆದ ನಂತರ ಅವ್ರ ರಿಯಾಕ್ಷನ್ ಹೇಗಿತ್ತು ಅವೆಲ್ಲ ಏನಾರು ಗೊತ್ತಿದ್ಯಾ ನಿಮ್ಗೆ? ಅವ್ರ ರಿಯಾಕ್ಷನ್ ಅಂದ್ರೆ ಚಿಕ್ಕ ಮಗು, ಅದು ಅವ್ಳಿಗೆ ಏನು ಗೊತ್ತಾಗಲ್ಲ. ಮಗುನ್ ಬಿಟ್ಟು ಬಂದಿದ್ದೀನಿ ನನ್ನತ್ತೆ. ಸೊ ಅದಕ್ಕೆ ಆ ಫೀಲಿಂಗ್ಸ್ ಇರಲ್ಲ. ಅವಳು ಚಿಕ್ಕವಳೆ ಅಲ್ಲ. ಈಗ ಆ ಮಗು ಬಿಟ್ಟಿದೀನಿ, ಅನಾಥಾಶ್ರಮದಲ್ಲಿ ಹೆಂಗಿದೆ ಏನು ಅಂತ ಅದು ಕನ್ಸರ್ನೇ ಇಲ್ಲ ಅವಳಿಗೆ. ಅಪ್ಪ ಅಮ್ಮಗೆ ಏನಂದ್ರೆ ಈ ತರ ಮಾಡ್ಬಿಟ್ಟಲ್ಲ, ನನ್ನ ಅಳಿಯನ ಮನೆಗೆ ಬಂದು ನಮ್ಗೆ ಮೋಸ ಮಾಡ್ಬಿಟ್ಟ ಅಂತ ಅಪ್ಪ ಅಮ್ಮ ಕೊರಗು. ಆಮೇಲೆ ಸಮಾಜದಲ್ಲಿ ನಮ್ಗೆ ತಲೆ ಎತ್ತಕ್ಕಾಗಲ್ಲ, ಈ ತರ ಮಾಡ್ಬಿಟ್ಟ, ನಮ್ಮಿಬ್ರು ಮಕ್ಕಳ ಭವಿಷ್ಯ ಹಾಳಾಯ್ತು ಅಂದ್ರೆ ಅಕ್ಕಗೂ ಇದ್ಬಿಟ್ಟ, ಈ ಸೈಡ್ ಈ ತರ ಮಾಡಿದ ತಂಗಿಗೆ. ಸೊ ನಮ್ಗೆ ಸಮಾಜದಲ್ಲಿ ಇದಿಲ್ಲ, ನಮ್ಗೆ ರೆಸ್ಪೆಕ್ಟ್ ಇಲ್ಲ, ಎಲ್ಲ ನಮ್ದು ಮಾನ ಹೋಯ್ತು ಅಂತ ಇದ್ ಮಾಡ್ತಾರೆ.
ಅಂದ್ರೆ ಇದ್ರಲ್ಲಿ ಒಂದು ಕನ್ಫ್ಯೂಷನ್ ಆಗೋದು ಹೆಂಗೆ ಅಂದ್ರೆ ಯಾರನ್ನ ನಂಬೇಕು ಯಾರನ್ನ ಬಿಡ್ಬೇಕು ಅನ್ನೋದೊಂದು ದೊಡ್ಡ ಕನ್ಫ್ಯೂಷನ್ ಆಗಿದೆ. ಬಹುಶಃ ಎಲ್ಲಾ ಗಂಡು ಮಕ್ಳು ಈ ಒಂದು ಆಕ್ಟ್ ಬಗ್ಗೆ ತಿಳ್ಕೊಂಬಿಟ್ರೆ ಈ ತರದ್ದು ಆಗದೇ ಇಲ್ಲ ಅನ್ಸುತ್ತೆ. ಅಫೆನ್ಸ್ ಕಮ್ಮಿ ಆಗ್ಬೋದು ಅಂತ ಅನ್ಕೋತೀನಿ. ಸೊ ಈಗ ಕಂಪ್ಲೇಂಟ್ ಹೆಂಗಾಯ್ತು, ಇದು ಮಗು ಆಯ್ತಲ್ಲ, ಅದು ಇವನ್ ಅಪರಾಧಿ ಅಥವಾ ಇವನ ಆರೋಪಿ, ಈ ಕಂಪ್ಲೇಂಟ್ ಹೆಂಗಾಯ್ತು? ಇದು ಹೆಂಗಂದ್ರೆ ಮೆಡಿಕಲ್ ಲೀಗಲ್ ಕೇಸ್ ಬರುತ್ತೆ. ಈಗ ಒಂದ್ ಮಗು 18 ವರ್ಷಕ್ಕಿಂತ ಮುಂಚೆ ಪ್ರೆಗ್ನೆಂಟ್ ಆದ್ರೆ ಈಗ ಹಾಸ್ಪಿಟಲ್ಗೆ ಹೋದಾಗ ಅವ್ರ ಆಧಾರ್ ಕಾರ್ಡ್ ಕೇಳ್ತಾರೆ ಅಥವಾ ಬರ್ತ್ ಸರ್ಟಿಫಿಕೇಟ್ ಏನೋ ಕೇಳ್ತಾರೆ. ಸೊ 18 ವರ್ಷದ ಒಳಗಡೆ ಇತ್ತಂದ್ರೆ ಡಾಕ್ಟರ್ ಡ್ಯೂಟಿ ಏನಂದ್ರೆ ಇದನ್ನ ಕೇಸ್ MLC ಮಾಡ್ಲೇಬೇಕು ಅವರು, ಮೆಡಿಕಲ್ ಲೀಗಲ್ ಕೇಸ್ ಅಂತ. ಯಾಕಂದ್ರೆ ಅವ್ರು ಏನಾದ್ರು ಮಾಡಿ ಮಗುಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಡಾಕ್ಟರ್ ಮೇಲೆ ಬರುತ್ತೆ. ಸೊ ಮೆಡಿಕಲ್ ಲೀಗಲ್ ಕೇಸ್ ಅಂತ ಇದಾಗುತ್ತೆ. MLC ಅನ್ನ ರಿಜಿಸ್ಟರ್ ಮಾಡ್ತಾರೆ, ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ. ಅಲ್ಲಿ ಪೊಲೀಸರು MLC ಬಂದ್ಮೇಲೆ ಅವರು ಯಾವ ಹಾಸ್ಪಿಟಲ್ ಅಲ್ಲಿ ಆ ಹುಡುಗಿ ಇರ್ತಾರಲ್ಲ ಅಲ್ಲಿ ಬಂದು ಅವರು ಅವ್ರದ್ದು ಹೇಳಿಕೆ ತಗೊಂಡು ಹೋಗಿ FIR ರಿಜಿಸ್ಟರ್ ಮಾಡ್ತಾರೆ ಪೊಲೀಸ್ ಸ್ಟೇಷನಲ್ಲಿ. ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟನ್ನು ರೆಡಿ ಮಾಡಿ ಕೇಸನ್ನು ರಿಜಿಸ್ಟರ್ ಮಾಡ್ತಾರೆ. ಅಂದ್ರೆ ಪೊಲೀಸ್ ಅವ್ರು ಬಂದು ಆಕೆಯ ಹೇಳಿಕೆ ತಗೊಳ್ಳುವಾಗ ಏನ್ ಹೇಳಿದ್ಲು ಅವಳು? ಹೇಳಿದ್ದೇನಂತಂದ್ರೆ ಇದೇ ತರ ನಾನು ನಮ್ಮ ಮನೆಗೆ ಬಂದ, ಅಲ್ಲಿ ಅವ್ರ ಅಪ್ಪ ಅಮ್ಮನ ಜೊತೆ ಜಗಳಾಡಿ ನಮ್ಮ ಮನೆಗೆ ಬಂದಿದ್ದ. ಸೊ ಒಂದ್ಸರಿ ಏನು ಅಪ್ಪ ಅಮ್ಮನ ಆಟ ಕಲಿಸ್ತೀನಿ ಬಾ ಅಂತ ಕರ್ಕೊಂಡು ಹೋದ. ನನಗೆ ಬೆಡ್ರೂಮಲ್ಲಿ ಕರ್ಕೊಂಡು ಹೋಗಿ ನಾನು ಬೇಡ ಅಂದ್ರೆ ನನ್ನ ಮೇಲೆ ಅತ್ಯಾಚಾರ ಮಾಡಿದ. 1-2 ಸರಿ ಈ ಥರ ಇದೇ ಥರ ಮಾಡಿದ. ಅಪ್ಪ ಅಮ್ಮ ಹೇಳಿದ್ರೆ ನೀನು ಸಾಯಿಸ್ಬಿಡ್ತೀನಿ ಅಂತ ಅಂದ ಅಂತ ಈ ಥರ ಹೇಳಿದರು. ನನಗೆ ಪ್ರೆಗ್ನೆಂಟ್ ಆಗಿದ್ದು ಗೊತ್ತಾಗಲಿಲ್ಲ. ಹೊಟ್ಟೆ ದೊಡ್ಡದಾದ ತಕ್ಷಣ ಅವನ ಜೊತೆನೇ ಕಳಿಸ್ಕೊಟ್ರು ಅಪ್ಪ ಅಮ್ಮ, ಈ ಹಾಸ್ಪಿಟಲ್ ಕರ್ಕೊಂಡೋಗಿ ಏನಾಗಿದೆ ನೋಡಬೇಕು ಅಂತ. ಸೊ ಅದು ಗಡ್ಡೆ ಆಗಿದೆ ಅಂತಂದು ನಾನು ಟ್ಯಾಬ್ಲೆಟ್ ತೊಗೊಂಡೆ. ಹಿಂಗೆ ಇದಾಗುತ್ತೆ ಅಂತ ನಂಗೆ ಗೊತ್ತೇ ಇಲ್ಲ ಅಂತ ಆ ಮಗು ಸ್ಟೇಟ್ಮೆಂಟ್ ಕೊಟ್ಟಿತ್ತು. ಆಮೇಲೆ ಮೇನ್ ಅಂತಂದ್ರೆ ಆ ಕೇಸಲ್ಲಿ DNA ಇದ್ದದ್ದು. ಮಗುನ ರಕ್ತ ಮತ್ತೆ ಈ ವಿಕ್ಟಿಮದ್ದು ಅಕ್ಯೂಸ್ಡ್ DNA ಟೆಸ್ಟ್ ಮಾಡ್ತೀವಿ. DNA ಟೆಸ್ಟ್ ಮಾಡಿದಾಗ ಆ ಮಗು ಯಾರ್ದಂತ ಬರುತ್ತೆ. ಸೊ DNA ರಿಪೋರ್ಟೇ ಒಂದು ಈ ಕೇಸ್ ಸ್ಟ್ರಾಂಗ್ ಮಾಡೋಕ್ಕೆ ನಮಗೆ ಅದು ಡಾಕ್ಯುಮೆಂಟ್ ಯೂಸ್ ಆಯಿತು. ಆ ಮಗು ಅವಂದೇ ಅಂತ ಕನ್ಸಿಡರ್ ಆಯಿತು. DNA ರಿಪೋರ್ಟ್ ಬಂತು. ಸೊ ಅದೊಂದು ಮೇನ್ ಡಾಕ್ಯುಮೆಂಟ್ ಮೇಲೆ ಅವ್ನ ಕನ್ವಿಕ್ಷನ್ ಆಗಿರೋದು. ಓಕೆ, ಈ ಹುಟ್ಟಿರೋಂಥ ಮಗುನ ಅನಾಥಾಶ್ರಮಕ್ಕೆ ಬಿಡೋಕೆ ಏನ್ ಕಾರಣ? ಅದೇ ಈಗ ಚಿಕ್ಕ ಮಗು ಅಲ್ಲ, ಅವ್ರಿಗೆ ನೋಡ್ಕೊಳಕ್ಕಾಗಲ್ಲ. ಅಪ್ಪ ಅಮ್ಮ ಈಗ ಸಮಾಜದಲ್ಲಿ ಆ ಮಗು ಇತ್ತಂದ್ರೆ ಅದಕ್ಕೇನೋ ಇದಾಗುತ್ತೆ, ಯಾರ ಮಗು ಏನು ಅಂತ ಆ ಮಗುನ ಭವಿಷ್ಯನೇ ಹಾಳಾಗೋಗುತ್ತೆ ವಿಕ್ಟಿಮದ್ದು. ಸೊ ಅದಕ್ಕೆ ಅದು ಓದ್ತಾ ಇದೆ, ಇನ್ನು ಸ್ಟಡಿ ಮಾಡ್ತಾ ಇದೆ ಅಂತ ಅದನ್ನ ಅನಾಥಾಶ್ರಮಕ್ಕೆ ಹಾಕಿ ಹುಡುಗಿ ಆಸ್ ಯೂಸ್ವಲ್ ಸ್ಟಡಿ ಶುರು ಮಾಡ್ಕೊಂಡಿದೆ ಈ ಮಗು. ಹೆಂಗಾಯ್ತು ಅಂದ್ರೆ ಇವನೊಬ್ಬನ ಒಂದು ಆಟಕ್ಕೆ ಅಥವಾ ಏನೋ ಒಂದು ಚಟಕ್ಕೆ ಇಬ್ರು ಹುಡುಗಿರ್ ಲೈಫು ಹಾಳಾಯ್ತು, ಜೊತೆಗೆ ಆ ಮಗು ಕೂಡ ಅನಾಥ ಆಗಿ ಬೆಳಿಬೇಕಾದಂತ ಪರಿಸ್ಥಿತಿ. ಆಮೇಲೆ ಈ ಫ್ಯಾಮಿಲಿನೇ ಫುಲ್ ಇದಾದಂಗೆ ಮುಖ ಎತ್ತಿ ಸಮಾಜದಲ್ಲಿ ನಡೀದಂಗೆ ಆಗೋಗಿದೆ. ಸೊ ಇಂಥವ್ರಿಗೆ ಗೀತಾ ಅವ್ರೆ ಏನ್ ಹೇಳ್ತೀರಾ ನೀವು? ಈ ತರ ಒಂದ್ 5 ನಿಮಿಷ 10 ನಿಮಿಷ ಒಂದ್ ಅರ್ಧ ಗಂಟೆ ಅವ್ರ ತಲೆನ ಸರಿ ಇಟ್ಕೊಂಡ್ಬಿಟ್ರೆ, ಅವ್ರ ಮಾನಸಿಕ ಸ್ಥಿಮಿತದಲ್ಲಿ ಇದ್ಬಿಟ್ರೆ ಇಷ್ಟು ಜನರ ಲೈಫ್ ಹಾಳಾಗೋದನ್ನ ತಡಿಬಹುದು. ಇಂಥವ್ರಿಗೆ ಏನ್ ಹೇಳ್ತೀರಾ? ಏನಂತಂದ್ರೆ ಈ ತರ ಏನಾದ್ರು ಒಂದು ಕೃತ್ಯ ಮಾಡುವಾಗ, ಆಕ್ಟ್ ಮಾಡುವಾಗ ಸ್ವಲ್ಪ ಯೋಚನೆ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಸೊ ದಿಢೀರಾಗಿ ಮಾಡೋದ್ರಿಂದ ಇಂಥ ಇನ್ಸಿಡೆಂಟ್ ಆಗ್ತಾ ಹೊರತು ನಾವು ಏನಾದ್ರು ಒಂದು ತಪ್ಪು ಮಾಡ್ಬೇಕಂದ್ರೆ ಮೊದಲು ನಾವು ಥಿಂಕ್ ಮಾಡಬೇಕು ಅಂತ ಹೇಳ್ತೀವಿ ಇದ್ರ ಬಗ್ಗೆ.